ನಟ ದರ್ಶನ್ ಜೈಲಿನಲ್ಲಿದ್ದಾರೆ. ಆದಷ್ಟು ಬೇಗ ಎಲ್ಲವೂ ಸರಿಯಾಗಿ ಅವರು ಜೈಲಿನಿಂದ ಆಚೆ ಬರಲಿ ಎನ್ನುವುದು ಅಪಾರ ಅಭಿಮಾನಿಗಳ ಆಶಯ. ದರ್ಶನ್ ಜೈಲಿನಲ್ಲಿದ್ದರೂ ಅವರ ಪರವಾಗಿ ನಟ ಧನ್ವೀರ್ ಗೌಡ ನಿಂತಿದ್ದಾರೆ. ದರ್ಶನ್ ಸಂಕಷ್ಟದಲ್ಲಿದ್ದಾಗಲೂ ಧನ್ವೀರ್ ಎಂದೂ ಅವರನ್ನು ಬಿಟ್ಟುಕೊಟ್ಟಿಲ್ಲ. ಇದೀಗ ಧನ್ವೀರ್ ಟಿವಿಯೊಂದಕ್ಕೆ ನೀಡಿರುವ ಸಂದರ್ಶನವೊಂದರಲ್ಲಿ ಹಲವು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಮುಖ್ಯವಾಗಿ ಸುದೀಪ್ ಅವರ ಬಗ್ಗೆಯೂ ಮಾತನಾಡಿದ್ದಾರೆ. ಒಬ್ಬ ವ್ಯಕ್ತಿಯನ್ನು ಇಷ್ಟಪಡುತ್ತೇವೆ ಅಂದರೆ ಅದು ಎಂತಹದ್ದೇ ಬರಲಿ, ಸಾಯುವ ತನಕ ಬಿಡುವುದಿಲ್ಲ. ಪೊಲೀಸ್ ಅದು ಇದು ಏನೇನೋ ನಡೀತು, ನಾನು ತಲೆ ಕೆಡಿಸಿಕೊಂಡಿಲ್ಲ. ಇವೆಲ್ಲ ಬರುತ್ತೆ ಅಂತ ಯೋಚನೆ ಮಾಡಿಕೊಂಡು ಮನೆಯಲ್ಲಿ ಕೂರುವುದಕ್ಕೆ ಆಗುತ್ತಾ? ಈ ಹಿಂದೆ ಸುದೀಪ್ ಅವರು ದರ್ಶನ್ ಅವರ ಪರವಾಗಿ ಧನ್ವೀರ್ ನಿಂತಿರುವ ವಿಚಾರದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದರು. ಈ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಅವರು, ಯಾವ ಸ್ಟಾರ್ ವಾರ್ ಇಲ್ಲ, ಇದು ಆಗದೇ ಇರೋರು ಕೂತ್ಕೊಂಡು ಮಾಡುವ ಕೆಲಸ ಅಷ್ಟೇ. ಅವರವರು ಚೆನ್ನಾಗಿಯೇ ಇರುತ್ತಾರೆ, ಮಧ್ಯದಲ್ಲಿ ಇರುತ್ತಾರಲ್ಲ ಅವರು ಮಾಡುವ ಕೆಲಸ ಅಷ್ಟೇ. ಸುದೀಪ್ ಅವರು ನನ್ನ ಪರ ವಹಿಸಿಕೊಂಡು ಮಾತನಾಡಿದ್ದು ಖುಷಿಯಾಯಿತು. ದೊಡ್ಡೋರು ಅಂತ ಯಾಕೆ ಹೇಳ್ತಾರೆ ಅಂದರೆ ಅವರಿಗೆ ಗೊತ್ತಿರುತ್ತೆ ಏನು ಎತ್ತ ಅಂತ, ಅದಕ್ಕೆ ದೊಡ್ಡ ಮಾತುಗಳನ್ನು ಆಡುತ್ತಾರೆ. ಕೆಲವು ಕೈಯಲ್ಲಿ ಆಗದೇ ಇರೋರು ಇರುತ್ತಾರೆ ಗೊತ್ತಾ, ಅವರು ಆಡೋ ಮಾತುಗಳು ಇವು. ಅದನ್ನು ಬಿಟ್ಟು ಎಲ್ಲೋ ಕೂತು ಮಾತನಾಡುತ್ತಾರಲ್ಲ, ಅದು ಸುದೀಪ್ ಸಾರ್ ನೋಡಿ ಕಲಿಬೇಕು. ಅಂತಹ ದೊಡ್ಡ ಮನುಷ್ಯ ಹಾಗೆ ಮಾತನಾಡಬೇಕಾದರೆ ಇವರು ಯಾವ ಲೆಕ್ಕ ಎಂದಿದ್ದಾರೆ. ನಟ ಧನ್ವೀರ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.